ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಬಾಲು. ನಾವು ಇವತ್ತು ಮಾಡ್ತಾ ಇದ್ದೀವಿ ಮೈಸೂರು ಪಾಕ್. ಬಾಲಾಜಿ ಇವತ್ತು ಮೈಸೂರು ಪಾಕ್ ಮಾಡ್ತಾನೆ. ಬನ್ನಿ ನೋಡೋಣ ಹೆಂಗೆ ಮಾಡ್ತಾನೆ ಅಂತ. ಹಾಯ್ ಗಾಯ್ಸ್, ಇದು ಅಕ್ಕಿ ಹಸಿಟ್ಟು 1 ಕಪ್. ಕೀಟಲ್ಲ ಇದು ಕಡಲೆ ಹಿಟ್ಟು 1 ಕಪ್. ಓಕೆ, 1 ಕಪ್ ಕಡಲೆ ಹಿಟ್ಟು, 1 ಕಪ್ ಶುಗರು, ಮತ್ತು ಇದು ಎಣ್ಣೆ, ಮತ್ತು ಇದು ತುಪ್ಪ ಅರ್ಧ ಕಪ್ಪು, ಇದು ಅರ್ಧ ಕಪ್ಪು ಎಣ್ಣೆ. ಈಗ ನಾವಿಲ್ಲಿ 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ವಲ್ಲ ಅದನ್ನು ನೀಟಾಗಿ ಈ ಥರ ಸೀವ್ ಮಾಡ್ಕೊಳ್ಳೋಣ. ನಾವು ಅದು ಗಂಟು ಇರಬೇಡ್ದಲ್ವ, ಅದರಿಂದಾಗಿ ನಾವು ಆ ಥರ ಮಾಡ್ಕೊಳ್ಳೋದು. ನೋಡಿ, ಈ ಥರ ಉಂಡೆ ಇದೆಲ್ಲ ತೆಗೆದಾಕ್ಬಿಡ್ಬೇಕು. ಈಗ ಅದು ನಾವು ಒಂದೇ ಇಟ್ಕೊಂಡಿರೋದಕ್ಕೆ ಅರ್ಧ ಕಪ್ ಎಣ್ಣೆ ಸೇರಿಸಿ ಅದನ್ನು ನೀಟಾಗಿ ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಈ ಥರ, ನಿಮ್ಮ ಹತ್ರ ಈ ಥರ ಬೀಟರ್ ಇಲ್ಲ ಅಂದರೆ ಸ್ಪೂನಲ್ಲೇ ಮಿಕ್ಸ್ ಮಾಡ್ಬೋದು, ಏನಾಗಲ್ಲ. ಒಲೆ ಹಚ್ಚಿ ಒಂದು ದಪ್ಪ ತಳ ಇರೋ ಪಾತ್ರೆ ಇಟ್ಟು ಆ ಪಾತ್ರೆಗೆ ಈ ಥರ ಸಕ್ಕರೆ ಹಾಕಿ, 1 ಕಪ್ ತಗೊಂಡಿದ್ದಲ್ಲ 1 ಕಪ್ ಸಕ್ಕರೆ ಪೂರ್ತಿ ಹಾಕ್ಬಿಟ್ಟು ಅದಕ್ಕೆ 1/4 ಕಪ್ ನೀರು ಹಾಕಬೇಕು. ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲೇ ಪಾಕ ತೆಗಬೇಕು. ಪಾಕ ಸಣ್ಣ ಉರಿ ಅಂದರೆ ನಾವು ಇಲ್ಲಿ ಸ್ವಲ್ಪ ಮಾಡ್ತಾರಂದರೆ ಸಣ್ಣ ಉರಿ ಮಾಡ್ಕೊಂಡಿದ್ದೀವಿ ಅಷ್ಟೇ. ನೀವು ಜಾಸ್ತಿ ಮಾಡೋದಾದರೆ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ಒಂದೆಳೆ ಪಾಕ ಬರಬೇಕು, ಜಾಸ್ತಿ ಬರಬಾರ್ದು. ಅದಕ್ಕೆ ನಾವು ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಒಂದೆಳೆ ಪಾಕ ಬಂದಮೇಲೆ ನಾವು ಈ ಕಡಲೆ ಹಿಟ್ಟು ಮಿಶ್ರಣನ ಹಾಕೋಣ. ಸ್ವಲ್ಪ ತಿರುಗಬೇಕು. ಕಡಲೆ ಹಿಟ್ಟೆಲ್ಲ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಹಂಗೆ ಸಿಮ್ಮಲ್ಲಿ ಇರಬೇಕು. ಇವಾಗ ಈ ಟೈಮಲ್ಲಿ ಚೆನ್ನಾಗಿ ತಿರುಗ್ತಾ ಇರಬೇಕು. ಇದು ನಾವು ಇವತ್ತು ಮಾಡ್ತಾ ಇರೋದು ಮೈಸೂರು ಪಾಕ್ಗೆ, ಆದರೆ ಬರ್ಫಿ ಟೈಪ್ ಇರುತ್ತೆ ಇದು, ಮೈಸೂರು ಪಾಕ್ ಟೈಪ್ ಇರೋಲ್ಲ. ಅದಕ್ಕೆ ಬ್ಯಾಚ್ ವೈಸಲ್ಲಿ ತುಪ್ಪ ಸೇರಿಸ್ಕೋಬೇಕು. ನಾನಿಲ್ಲಿ ಒಂದೊಂದು ಬ್ಯಾಚ್ಗೆ 3 ಬ್ಯಾಚ್ ಮಾಡ್ಕೊಂಡಿದ್ದೀನಿ. 3 ಬ್ಯಾಚ್ಗೆ 3 ಸ್ಪೂನ್ಸ್ ತುಪ್ಪ ಸೇರಿಸ್ಕೊತಾ ಇದ್ದೀನಿ ನಾನು. ನೋಡ್ತಾ ಇರ್ಬೋದು ನೀವು, ಗಟ್ಟಿ ಆಗ್ತಾಯಿದೆ ಅದು. ಗಟ್ಟಿ ಆಗ್ತಾಯಿದೆ ಅದು. ತಿರುಗ್ತಾ ಇದ್ದಂಗೆ ತಳ ಬಿಡ್ತಾ ಬರುತ್ತೆ. ನೋಡಿ ಹಿಂಗೆ ಅಂಟ್ತಾ ಇಲ್ಲ ಅದು ಈಗ ಅಷ್ಟು. ನೀವು ನೋಡ್ತಾ ಇರ್ಬೋದು, ನಾವು ಅರ್ಧ ಕಪ್ ತುಪ್ಪ ತಗೊಂಡಿದ್ವಿ, ಅರ್ಧ ಕಪ್ಪು ಖಾಲಿ ಆಗಿದೆ ಈಗ. ಮತ್ತು ನಾವು ಪ್ಲೇಟ್ನ ಗ್ರೀಸ್ ಮಾಡಿ ಇಟ್ಕೊಂಡಿರಬೇಕು. ಈಗ ಇದಾಗಿದೆ, ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಗ್ರೀಸ್ ಮಾಡಿ ಇಟ್ಕೊಂಡಿರೋ ಪ್ಲೇಟ್ಗೆ ನೀವು ಹಾಕ್ಕೊಳ್ಬೇಕಂತ. ನೀವು ಈ ಥರ ಶೇಪ್ ಕೊಟ್ಕೊಂಡು ನಿಮಗೆ ಇಷ್ಟ ಇರೋ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಸ್ಕ್ವೇರು, ಡೈಮಂಡು ಅಥವಾ ಮೈಸೂರು ಪಾಕ್ ಟೈಪು, ನೀವು ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡ್ಕೊತೀನಿ ಅಂದರೆ ಆ ಥರನೂ ಕಟ್ ಮಾಡ್ಕೋಬೋದು. ನಾನು ಇಲ್ಲಿ ಸ್ಕ್ವೇರಾಗಿ ಕಟ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತು ಮೈಸೂರು ಪಾಕ್ ಬರ್ಫಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಡಿಶ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ.